ಈ 10 ವಿಚಾರ ನಮಗೆ ಗೊತ್ತಿದ್ರೆ ಸಾವಿನ ರಹಸ್ಯ ತಿಳಿಯಬಹುದು. ಗರುಡ ಪುರಾಣದ ಗುಟ್ಟು ಇದು. ಗರುಡ ಪುರಾಣವು ಹಿಂದೂ ಸಂಸ್ಕೃತಿಯ 18 ಆಧ್ಯಾತ್ಮಿಕ ಮಹಾಪುರಾಣಗಳಲ್ಲಿ ಒಂದಾಗಿದೆ. ಈ ಪುರಾಣದಲ್ಲಿನ ಹೆಚ್ಚಿನ ವಿಚಾರಗಳು ನಮ್ಮ ಬದುಕಿನಲ್ಲಿ ಬಹಳ ಮುಖ್ಯವಾಗುತ್ತದೆ. ಇದು ಹಿಂದೂ ದೇವರು ವಿಷ್ಣುವಿಗೆ ಸಂಬಂಧಪಟ್ಟಿದ್ದಾಗಿದ್ದು, ಇದರಿಂದ ನಮಗೆ ಗೊತ್ತಿರದ ಅನೇಕ ವಿಚಾರಗಳು ಸಹ ಇದೆ ಎನ್ನಬಹುದು. ಈ ಗರುಡ ಪುರಾಣಗಳು ಜೀವನ ಮತ್ತು ಸಾವಿನ ಬಗ್ಗೆ ಅನೇಕ ಸತ್ಯಗಳನ್ನು ತಿಳಿಸುತ್ತದೆ. ಈ ಎಲ್ಲಾ ಪುರಾಣ ಪಾಠಗಳು ಜೀವನದ ಬಗ್ಗೆ ವಿಭಿನ್ನ ದೃಷ್ಟಿಕೋನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಹಾಗೂ ಉತ್ತಮ ಪಾಠವನ್ನ ಕಲಿಸುತ್ತದೆ ಎನ್ನಬಹುದು. ಈ ಪುರಾಣದ ಮತ್ತೊಂದು ವಿಚಾರ ಎಂದರೆ ಇದು ಸಾವಿನ ರಹಸ್ಯ ಮತ್ತು ಸಾವಿನ ನಂತರದ ಎಲ್ಲಾ ಘಟನೆಗಳನ್ನು ವಿವರಿಸುತ್ತದೆ. ಈ ಗರುಡ ಪುರಾಣದಿಂದ ನಾವು ಕಲಿಯಬೇಕಾದ ಅನೇಕ ವಿಚಾರಗಳಿದೆ. ಈ ಗರುಡ ಪುರಾಣದಿಂದ ನಾವು ಕಲಿಬೇಕಾದ ಮುಖ್ಯವಾದ ಜೀವನದ ಪಾಠಗಳು ಇಲ್ಲಿದೆ. 1. ಗರುಡ ಪುರಾಣದಲ್ಲಿ ಶಿಕ್ಷೆಗಳ ಬಗ್ಗೆ ನಾವು ಅನೇಕ ಬಾರಿ ಕೇಳಿರುತ್ತೇವೆ. ಇದರಲ್ಲಿ ಸಾವಿನ ನಂತರ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಎಂಬುದನ್ನ ಇದು ತಿಳಿಸುತ್ತದೆ. ಯಾವ ತಪ್ಪು ಮಾಡಿದರೆ ಯಾವ ಶಿಕ್ಷೆ ಲಭಿಸುತ್ತದೆ ಎಂಬುದನ್ನ ಈ ಪುರಾಣದಲ್ಲಿ ಹೇಳಲಾಗಿದೆ. ಅಲ್ಲದೆ ಈ ಗರುಡ ಪುರಾಣ ನಾವು ಯಾವ ರೀತಿ ಜೀವನವನ್ನ ನಡೆಸಬೇಕು ಎಂಬುದನ್ನ ಸಹ ಹೇಳುತ್ತದೆ. 2. ಸಾವಿನ ಗುಟ್ಟು ರಟ್ಟು ಮಾಡುತ್ತೆ. ಈ ಗರುಡ ಪುರಾಣ ನಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸಾವು ಒಂದಲ್ಲ ಒಂದು ದಿನ ಆಗುತ್ತದೆ. ಬದುಕು ಯಾವಾಗಲೂ ಅನಿಶ್ಚಿತತೆಯನ್ನ ಹೊಂದಿರುತ್ತದೆ. ಈ ಗರುಡ ಪುರಾಣ ಮರಣಾನಂತರದ ಜೀವನ, ಮೋಕ್ಷ, ಜನ್ಮ ಪುನರ್ಜನ್ಮ ಚಕ್ರಗಳ ಬಗ್ಗೆ ಸಹ ತಿಳಿಸುತ್ತದೆ. 3. ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆತ್ಮದ ಶಾಂತಿಗಾಗಿ ಇಲ್ಲಿ ವಿವಿಧ ಕಾರ್ಯಗಳನ್ನ ಮಾಡಲಾಗುತ್ತದೆ. ಇದರಿಂದ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ. ಇದರಿಂದ ಎಲ್ಲಾ ಮೋಹ ಹಾಗೂ ಬಂಧಗಳಿಂದ ಮುಕ್ತಿ ಸಿಗುತ್ತದೆ ಎಂದರ್ಥ. 4. ಏಕಾದಶಿ ಉಪವಾಸವನ್ನು ಧರ್ಮಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಅತ್ಯುತ್ತಮವೆಂದು ವಿವರಿಸಲಾಗಿದೆ. ಗರುಡ ಪುರಾಣದಲ್ಲಿ ಅದರ ಮಹಿಮೆಯನ್ನು ಬಹಳಷ್ಟು ವಿವರಿಸಲಾಗಿದೆ. ಏಕಾದಶಿಯ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಎಲ್ಲಾ ತೊಂದರೆಗಳಿಂದ ಪಾರಾಗುತ್ತಾನೆ. ಆ ವ್ರತದ ಲಾಭವನ್ನು ಅವನು ಖಂಡಿತವಾಗಿಯೂ ಪಡೆಯುತ್ತಾನೆ ಎನ್ನುವ ನಂಬಿಕೆ ಇದೆ. 5. ಸಾವಿನ ನಂತರ ಅನೇಕ ಕಾರ್ಯಗಳನ್ನ ಮಾಡಲಾಗುತ್ತದೆ. ಅದರಲ್ಲಿ 1, 11 ಹಾಗೂ 12ನೇ ದಿನದ ಕಾರ್ಯ ಮಾಡುವುದು ಸಹ. ಈ ದಿನ ಮಾಡುವ ಕಾರ್ಯ ಹಾಗೂ ಪ್ರಾರ್ಥನೆಗಳು ಆತ್ಮಕ್ಕೆ ಮೋಕ್ಷವನ್ನ ನೀಡುತ್ತದೆ. ಇದರಿಂದ ಭೂಲೋಕದ ಎಲ್ಲಾ ಆಸೆಗಳು ಕೊನೆಯಾಗುತ್ತದೆ. 6. ಈ ಗರುಡ ಪುರಾಣದಲ್ಲಿ ಕೇವಲ ಸಾವಿನ ಬಗ್ಗೆ ಮಾತ್ರವಲ್ಲದೆ ಹಿಂದಿನ ಜನ್ಮದ ಬಗ್ಗೆ ಸಹ ಅನೇಕ ವಿಚಾರಗಳಿದೆ. ನಮ್ಮ ಆತ್ಮವು ಜನ್ಮ ಮತ್ತು ಪುನರ್ಜನ್ಮದ ಚಕ್ರದಿಂದ ಸುಲಭವಾಗಿ ಬಿಡುಗಡೆ ಪಡೆಯಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ನಮ್ಮ ಕಾರ್ಯಗಳು ಮುಗಿಯುವ ತನಕ ನಮಗೆ ಸಂಪೂರ್ಣ ಮೋಕ್ಷ ಸಿಗಲಿದೆ. 7. ಯಾವುದೇ ದೇವರು ಹಾಗೂ ಧರ್ಮವನ್ನು ಅವಮಾನಿಸುವ ಯಾರಾದರೂ ಜೀವನದಲ್ಲಿ ಒಂದು ದಿನ ಪಶ್ಚಾತ್ತಾಪ ಪಡಬೇಕು ಮತ್ತು ನರಕಕ್ಕೆ ಹೋಗಬೇಕು ಎನ್ನುತ್ತದೆ ಈ ಗರುಡ ಪುರಾಣ. 8. ಇದಿಷ್ಟೇ ಅಲ್ಲದೆ ಪವಿತ್ರ ಸ್ಥಳಗಳಲ್ಲಿ ಕೊಳಕು ಕೆಲಸ ಮಾಡುವವರು, ಒಳ್ಳೆಯ ಜನರನ್ನು ವಂಚಿಸುವವರು, ಜನರನ್ನ ನಿಂದನೆ ಮಾಡುವವರು, ಧರ್ಮ, ವೇದಗಳು, ಪುರಾಣಗಳು ಮತ್ತು ಧರ್ಮಗ್ರಂಥಗಳನ್ನು ಪ್ರಶ್ನಿಸುವವರು ಸಹ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತದೆ. 9. ಈ ಗರುಡ ಪುರಾಣದ ಪ್ರಕಾರ ಪತಿಗೆ ಮೋಸ ಮಾಡುವ ಮಹಿಳೆ ಹಾಗೂ ನೋವನ್ನ ಮಾಡುವ ಮಹಿಳೆಗೆ ಗರುಡ ಪುರಾಣದಲ್ಲಿ ಶಿಕ್ಷೆ ನೀಡಲಾಗುತ್ತದೆ. ಇದನ್ನ ಪಾಪ ಎಂದು ಪರಿಗಣಿಸಲಾಗುತ್ತದೆ. ಇದರಿಂದ ಮುಂದಿನ ಜನ್ಮದಲ್ಲಿ ಸಂಗಾತಿ ಸಿಗುವುದಿಲ್ಲ ಎನ್ನಲಾಗುತ್ತದೆ. 10. ಅಭ್ಯಾಸವಿಲ್ಲದೆ ಜ್ಞಾನವು ನಾಶವಾಗುತ್ತದೆ. ನೀವು ಕಾಲಕಾಲಕ್ಕೆ ಜ್ಞಾನ ಅಥವಾ ಕಲಿಕೆಯನ್ನು ಅಭ್ಯಾಸ ಮಾಡದಿದ್ದರೆ ನಂತರ ಅವರು ಮರೆತು ಬಿಡುತ್ತಾರೆ. ಗರುಡ ಪುರಾಣದ ಪ್ರಕಾರ ನಾವು ಏನನ್ನು ಓದಿದರೂ ಅದನ್ನು ಒಮ್ಮೆ ಅಭ್ಯಾಸ ಮಾಡಬೇಕು ಎನ್ನಲಾಗುತ್ತದೆ.